ವೆಲ್ಕಮ್ ಟು ಗುಬ್ಬಿ ಪ್ರಪಂಚ ಯೂಟ್ಯೂಬ್ ಚಾನಲ್. ನಮ್ಮ ಕಣೇರಿ ಮಠದ ಮ್ಯಾಗ 4 ದಿವಸದ ಒಂದು ಫಂಕ್ಷನ್ ಇಟ್ಟಿದ್ರ, ಕರ್ಗೀರ್ ಮಹಾಕುಂಭ ಅಂತ. ಅಲ್ಲಿ ಎಂಟ್ರೆನ್ಸ್ಗೆ ಎಷ್ಟು ಚಂದ ಥೀಮ್ ಇಟ್ಟಿದ್ದಾರೆ ಅಂದ್ರೆ, ಒಂದು ಸೈಡ್ ಜಾತ್ರೆ ಇದ್ದಿತ್ತು, ಇನ್ನೊಂದು ಸೈಡ್ ಅಗ್ರಿಕಲ್ಚರ್ ಥೀಮ್ ಇಟ್ಟಿದ್ರು. ಅಷ್ಟು ಚಂದ ಸ್ಟ್ಯಾಚುನು ಇಟ್ಟಿದ್ರು, ನೋಡೋಕೆ ಮನಸ್ಸು ಖುಷಿ ಆಯಿತು. ಇನ್ನು ಒಳಗೆ ಸ್ಟಾಲ್ಸ್ ಎಲ್ಲ ನೋಡ್ಬೇಕಂದ್ರೆ ಫಸ್ಟಿಗೆ ಸ್ಟಾರ್ಟಿಂಗ್ ಇವು ತೆಂಗಿನಕಾಯಿ ಚಿಪ್ಪಿಂದ ಮಾಡಿದ್ದ ಸಾಮಾನುಗಳಿದ್ದು. ಅದ್ರಾಗ ಡೆಕೋರೇಷನ್ ಐಟಮ್ಸ್ ಇದ್ದು, ಆಮೇಲೆ ಕಿಚನ್ ಯೂಸ್ ಆಗುವಂಥ ಐಟಮ್ಸ್, ಬ್ಯಾಂಗಲ್ಸ್ ಎಲ್ಲನೂ ಇದ್ದು. ಎಷ್ಟು ಚಂದ ಇದ್ದು ಅಂದ್ರೆ ನೋಡಿದ್ರೂ ಖುಷಿ ಅನ್ಸಕತ್ತಿತ್ತು. ಇನ್ನು ಇವು ಹ್ಯಾಂಡ್ಮೇಡ್ ಬ್ಯಾಂಗಲ್ಸ್ ಅದಾವ. ಆನ್ ಸ್ಪಾಟ್ ನಮಗೆ ಬೇಕಾದಂಥ ಬ್ಯಾಂಗಲ್ಸ್ ಮಾಡಿಕೊಡ್ತಾರೆ. ಅದರ ಒಂದು ಬ್ಯಾಂಗಲ್ಸ್ದ ರೇಟ್ 200 300 ಹಿಂಗಿದ್ದು. ಹಂಗೆ ಮುಂದೆ ಬಂದರೆ ಇಲ್ಲಿ ಹೋಮ್ ಡೆಕೋರ್ ಐಟಮ್ಸ್ ಇಟ್ಟಿದ್ರು. ಇವು ಕೂಡ ನಾವು ಗೊಂಜಾಳ ತೆನಿದೇನು ಮ್ಯಾಗಿನ ಸಿಪ್ಪಿ ಇರ್ತದಲ್ಲ, ಅದರಿಂದ ಮಾಡಿದ್ದು ಐಟಮ್ಸ್ ಇದ್ದು ಆಲ್ಮೋಸ್ಟ್ ಎಲ್ಲನೂ. ಆಮೇಲೆ ಇದು ಹ್ಯಾಂಡ್ಮೇಡ್ ಅನ್ನಿಸ್ತದ ನಂಗೇನಷ್ಟು ಕನ್ಫರ್ಮ್ ಅನ್ನಿಸ್ಲಿಲ್ಲ. ಬಟ್ ಇದು ಮನಿ ಎಷ್ಟು ಚಂದ, ಮನಿನೋ ದೇವಸ್ಥಾನ ಏನಂತ ಗೊತ್ತಾಗಲಿಲ್ಲ, ಮಸ್ತಿತ್ತು. ಇವು ಸ್ಟ್ಯಾಚುನು ಚಂದ ಅನ್ಸಕತ್ತಿದ್ದು. ಆಮೇಲೆ ಇಲ್ಲಿ ಮುಂದೆ ಬಂದ್ರೆ ಇವು ಕೂಡ ಎಲ್ಲ ಹ್ಯಾಂಡ್ಮೇಡ್ ಐಟಮ್ಸ್ ಇದ್ದು. ಆಲ್ಮೋಸ್ಟ್ ಎಲ್ಲ ಹೋಮ್ ಡೆಕೋರ್ ಐಟಮ್ಸ್ ಇದ್ದು. ಇವು ನೋಡ್ರಿ, ಅದು ಸಮುದ್ರ ದಂಡಿಗೆ ಸಿಗುವಂಥ ಚಿಪ್ ಇರ್ತಾವಲ್ಲ, ಅದರಿಂದ ಮಾಡಿದ್ದ ಡೆಕೋರೇಷನ್ ಐಟಮ್ಸ್ ಇದ್ದು. ಅಂದ್ರೆ ಗಣಪತಿ ಡೆಕೋರೇಷನ್ ಮಾಡಿದ್ರೆ ಫ್ಲವರ್ಸ್, ಇಯರಿಂಗ್, ಬ್ಯಾಂಗಲ್ಸ್, ಕಿಚನ್ ಸಿಕ್ಕಾಪಟ್ಟೆ ಮಾಡಿದ್ರು. ಅದ್ರ ರೇಟು ಅಷ್ಟು ಜಾಸ್ತಿ ಇತ್ತು. ಇದು ಹ್ಯಾಂಡ್ಮೇಡ್ ಡಿಸೈನ್ ಮಾಡಿದರು. ಇವು ಹೋಮ್ ಡೆಕೋರ್ ಐಟಮ್ಸ್, ವಾಲ್ ಹ್ಯಾಂಗಿಂಗ್ ಇದ್ದು. ಎಷ್ಟು ಮಸ್ತ್ ಅದಾವ ನೋಡ್ರಿ. ಇವ ಬಿದಿರಿನ ಸಿಪ್ಪಿಯಿಂದ ಮಾಡಿದ್ದಿದ್ದು ಅನ್ನಿಸ್ತದ. ಇವು ಗೊಂಜಾಳ ತೆನಿದ ಸಿಪ್ಪಿಯಿಂದನೇ ಮಾಡಿದ್ದು ಐಟಮ್ಸ್ ಅದಾವೆ ನೋಡ್ರಿ. ನಾವು ಗೊಂಜಾಳ ತೆನಿ ದಿಂಡ ಅದು ವೇಸ್ಟ್ ಅಂತ ಒಗಿತೀವಿ. ಇವ್ರು ಎಷ್ಟು ಚಂದ ಮಾಡಿದರು. ಒಂದು ಪೀಸ್ 20-30 ರೂಪಾಯಿ ಇದ್ದು. ಅಷ್ಟು ಚಂದ ಅನ್ಸಕತ್ತಿತ್ತು. ಬಟ್ ಅದನ್ನ ವಾಶ್ ಅದು ಮಾಡೋಕೆ ಬರೋಂಗಿಲ್ಲ ಅಂತ ನಾವೇನು ತೊಗೊಂಗಿಲ್ಲ. ಇನ್ನು ಬಾಸ್ಕೆಟ್ ಸಕಟ್ ಬಿದಿರಿನ ಸಿಪ್ಪಿಯಿಂದನೇ ಮಾಡಿದ್ದು ಇದ್ದು. ಇವು ಮನೆ ಹುಡುಗರು ಎಷ್ಟು ಚಂದ ಅದ. ಎಕ್ದಮ್ ಸಣ್ಣ ಕಿಚನ್ ಹಿಡ್ಕೊಂಡು ಪೂರ್ಣ ದೊಡ್ಡ ತನಕನೂ ಮಾಡಿದರು. ಅದರ ರೇಟ್ ಭಾಳ ಕಾಸ್ಟ್ಲಿ ಇತ್ತಂದ್ರೆ ಅಂತ ಯಾರು ಜಾಸ್ತಿ ತೊಗೋಕೆ ನೋಡಲಿಲ್ಲ. ಇನ್ನೊಂದಿತ್ತು ಹಾರ್ಟ್ ಶೇಪ್ ಒಳಗಿತ್ತು, ಆದ್ರೆ ಇದ್ರೊಳಗೆ ಶೂಟಾಗಿ ಬರಲಿಲ್ಲ, ಮಿಸ್ ಆಯಿತು. ಮಸ್ತಿತ್ತು. ಇವೆಲ್ಲ ಹಿತ್ತಾಳಿ ಅಥವಾ ತಾಮ್ರದ್ದು ಇದ್ದಾವೆ, ಎಲ್ಲ ಜೋಡಿ. ಅದರ ಒಂದೊಂದು ರೇಟ್ ಕೇಳಕ್ಕೆ ಹೋದ್ರೆ 2000 3000 ಹಿಂಗೆ ರೇಟ್ ಇದ್ದಾವೆ. ಅದನ್ನು ತೊಗೊಳಕ್ಕೆ ಅಂಜಿಕೆ ಬರಾಕತ್ತಿತ್ತು. ಇನ್ನು ಜ್ಯುವೆಲ್ರಿ ಅಷ್ಟು ಯೂನಿಕ್ ಅದಾವೆ ನೋಡ್ರಿ. ಇದನ್ನು ನೋಡಿದರೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ವತ್ತು ನನಗೆ. ನೋಡೋಕರೆ ಚಂದ ಅದಾವ, ಆದ್ರೆ ಪೆಂಡೆಂಟ್ ಅದಾವೆ ಅವೆಲ್ಲ ಬೇರೆನೇ ಇದ್ದಾವೆ ಡಿಸೈನ. ಒಂದು ದೇವ್ರದ ಒಂದು ಬೇರೆ ಡಿಸೈನ್, ಅವೇನು ಹೇಳಕ್ಕೂ ಬರ್ವಾತು ಆ ಥರ ಡಿಸೈನ್ಸ್ ಇದ್ದು. ಆದರೆ ನೋಡೋಕೆ ಚಂದ ಇದ್ದು. ಹಂಗೆ ರೇಟು ಒಂದು ಸ್ವಲ್ಪ ಜಾಸ್ತಿನೇ ಇದ್ದು ನೋಡ್ರಿ. ಯಾವ್ಯಾವ ಥೀಮ್ ಒಳಗೆ ಅವ್ರು ಪೆಂಡೆಂಟ್ ಮಾಡಿದಾರಂತ. ಹುಡುಗಿ ಮಾಡಿದ್ದಾರೆ, ಪೇಂಟಿಂಗ್ ಮಾಡಿದ್ದಾರೆ, ದೇವ್ರ ಇಟ್ಟಿದ್ದಾರೆ, ಎಲ್ಲ ಥರದ್ದು ಡಿಸೈನ್ದು ಪೆಂಡೆಂಟ್ ಇದ್ದು. ಇನ್ನು ಇಲ್ಲಿ ಸನ್ಫ್ಲವರ್ ಥೀಮ್ ಇಟ್ಕೊಂಡಿರಿ ಇವರು. ಎಲ್ಲನೂ ಸನ್ಫ್ಲವರ್ ಜ್ಯುವೆಲ್ರಿನೇ ಇದ್ದು. ನಂಗೆ ಇದು ಅಂತೂ ಭಾಳ ಇಷ್ಟ ಆಯಿತು. ಇವು ಚನ್ನಪಟ್ಟಣ ಗೊಂಬೆ ಥರ ಇದ್ದು ಎಲ್ಲನೂ. ಇವು ಆಲ್ಮೋಸ್ಟ್ ಎಲ್ಲ ಹ್ಯಾಂಡ್ಮೇಡೇ ಇದ್ದು. ಇದು ನೋಡಿ ನನಗೆ ರಾಜ್ಕುಮಾರ್ ಅವ್ರ ಹಾಡು ನೆನಪಾಯಿತು. ಅದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು, ಅದು ಸಾಂಗ್ ನೆನಪಾಯ್ತು ನನಗೆ. ತೊಗೋಬೇಕಂತ ಅನಿಸಿತ್ತು, ಆದರೆ ಯಾಕೋ ಮತ್ತು ಬ್ಯಾಡ್ ಅಂತ ಬಿಟ್ಟು ಬಂದೀನಿ. ರೇಟ್ ಭಾಳ ಅಂದ್ರೆ ಭಾಳ ಹೈ ರೇಟ್ ಇದ್ದು. ನೋಡೋಕೆ ಚಂದ ಅನ್ಸಕತ್ತಿತ್ತು, ಆದ್ರೆ ಮತ್ತು ಇರಲಿ ಅಂತ ಬಿಟ್ಟು ಬಂದೀನಿ. ಇದು ಹ್ಯಾಂಗಿಂಗ್ ಫಿಶ್ ಪೇಪರ್ ಕ್ರಾಫ್ಟ್ ವರ್ಕ್ ಮಾಡಿದ್ರು. ಒಂದೇ ಪೀಸ್ ಇತ್ತು, ಅಷ್ಟೇ ಶೂಟ್ ಮಾಡ್ಕೊಂಬಂದೀನಿ. ಚಂದ ಅನಿಸ್ತು. ಇನ್ನು ಇವು ನೋಡ್ರಿ, ಎಲ್ಲನೂ ಬಿದಿರಿನ ಸಿಪ್ಪಿಯಿಂದ ಮಾಡಿದ್ದಿತ್ತು. ಆ ಕಟ್ಗೆಯಿಂದನೂ ಇದ್ದು ಇದ್ರೊಳಗೆ ಥೋಡೆ ಡಿಸೈನ್ಸ್. ಬ್ರಷ್ ಸಕಟ್ ಇಲ್ಲಿದ್ದು. ಆಮೇಲೆ ಕೋಂಬ್, ಇಯರಿಂಗ್ಸ್ ಎಲ್ಲ ಹೋಮ್ ಡೆಕೋರೇಷನ್ ಐಟಮ್ಸ್, ಮೊಬೈಲ್ ಹ್ಯಾಂಗರ್ ಎಲ್ಲನೂ ಕಟ್ಗೆಯಿಂದ ಮಾಡಿದ್ದು ಇದ್ದು. ಇಲ್ಲಿ ಚಂದಿದ್ದು ಕ್ಲಿಪ್ಸ್ ಅಷ್ಟು 50-60 ರೂಪಾಯಿ ಇದ್ದು. ಆದ್ರೆ ಯಾಕೋ ಬ್ಯಾಡ್ ಅನ್ನಿಸ್ತು. ಆಮೇಲೆ ಇವು ಟ್ರೇ ಅಂತೂ ಸಖತ್ ಇಷ್ಟ ಅದು ನನಗೆ. ಇವು ಹ್ಯಾಂಡ್ ಪರ್ಸ್, ಆಮೇಲೆ ಬ್ಯಾಗ್, ಇವು ಕೂಡ ಇದು ಬಿದಿರಿನ ಸಿಪ್ಪಿಯಿಂದ ಮಾಡಿದ್ದನೇ ಇದಾವೆ. ಇದು ಥೀಮ್ಸ್ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಇಲ್ಲೆಲ್ಲನೂ ಇವು ಹ್ಯಾಂಡ್ಮೇಡ್ ಇದನ್ನ ಸ್ಟ್ಯಾಚ್ಯೂಸ್ ಅದಾವೆ.
ಎಲ್ಲ ಇದ್ರೊಳಗೆ ಒಂದು ಹೆಣ್ಮಗಳು ಏನೇನು ಮಾಡ್ತಾಳೆ ಯಾವ್ಯಾವ ಅವತಾರ ಒಳಗೆ ಇರಬಹುದು ಅದೆಲ್ಲನೂ ಇದ್ದು. ಆಮೇಲೆ ಜಾತ್ರೆ ಥೀಮ್, ಮದ್ವೆ ಥೀಮ್, ಈ ಥರದ್ದು ಪಂಢರ್ಪುರ ದಿಂಡಿ ಇತ್ತು, ಎಲ್ಲನೂ ಇತ್ತು. ಇಲ್ಲಿ ಒಂದು ಮದುಮಗ ಇತ್ತು. ಇದ್ರದ್ದು ರೇಟ್ ಕೇಳಿದ್ರೆ 5,000 ಒಂದು ಪೇರ್, ಜಸ್ಟ್ ಮದುಮಗ ಮತ್ತು ಮದುಮಗಳ. ಯಾರ್ಯಾರೇ ತೊಗೊಂಡ್ರು. ಇಲ್ಲಿ ಶಿವಾಜಿ ಮಹಾರಾಜಿಂದು ಥೀಮ್ ಇಟ್ಟಿದ್ರು. ಆಮೇಲೆ ಮದ್ವೆ ಒಳಗೆ ಜಾತ್ರೆ ಒಳಗೆ ಯಾವ್ಯಾವ ಮನುಷ್ಯ ಅವಶ್ಯಕತೆ ಇರ್ತದೆ ಆ ಥರದ್ದೆಲ್ಲ ಥೀಮ್ ಇಟ್ಟಿದ್ರು. ಮಸ್ತ್ ಅನ್ನಿಸ್ತು. ಬ್ಯಾಂಡ್ ಬಾಜಾ ಇತ್ತು, ಕುದುರೆ ಇತ್ತು, ಆಮೇಲೆ ಮದುಮಗಳನ್ನ ಕರ್ಕೊಂಡು ಹೋಗೋದು ಇತ್ತು. ಎಲ್ಲ ಚಂದ ಅನ್ಸಕತ್ತಿತ್ತೆಲ್ಲ. ನೋಡ್ರಿ ಎಷ್ಟು ಕನ ಇಟ್ಟಿದ್ದರು. ಇದು ಪೇಂಟಿಂಗ್ ಮಾಡಿದ್ದಿತ್ತು, ಚಂದ ಅನ್ನಿಸ್ತು. ಆದರೆ ಇಲ್ಲಿ ಯಾರೂ ಇರಲಿಲ್ಲ ರೇಟ್ ಕೇಳಬೇಕಂದ್ರೆ. ಇವು ಜ್ಯುವೆಲ್ರಿ ಎಷ್ಟು ಯೂನಿಕ್ ಅದಾವೆ ನೋಡ್ರಿ. ಎಲ್ಲ ಮುತ್ತಿಂದ ಮಾಡಿದ್ದು ಅದಾವ, ಫುಲ್ ದೊಡ್ಡ ದೊಡ್ಡ ಇದ್ದು. ನೀವು ಸಾಡಿ ಅಂತೂ ಇಷ್ಟು ಖತರ್ನಾಕ್ ಇದ್ದು ಅಲ್ಲ. ಎಲ್ಲದ್ರೊಳಗೆ ಒಂದೊಂದು ಪ್ರಾಣಿ, ಫ್ಲವರ್ಸ್, ಕಲರ್, ಯೂನಿಕ್ ಕಲರ್ಸ್ ಒಳಗೆ ಎಲ್ಲ ಹ್ಯಾಂಡ್ಮೇಡ್ ಎಂಬ್ರಾಯ್ಡರಿದ ಇದ್ದು. ಮತ್ತು ಕಾಟನ್. ಆದ್ರೆ ಒಂದೊಂದು ಸಾಡಿ ರೇಟ್ 4,000, 5,000, 6,000, 10,000 ಇಷ್ಟಿದ್ದು. ನೋಡ್ರಿ ಎಷ್ಟು ಚಂದ ಡಿಸೈನ್ಸ್ ಅದಾವ. ಇದಂತೂ ಮಸ್ತ್ ಅದ. ಮದ್ವೆ ಒಳಗೆ ಡ್ಯಾನ್ಸ್ ಮಾಡೋದು ಎಲ್ಲನೂ ಸಾಡಿ ಒಳಗೆ ಮಾಡಿದಾರೆ ಅವ್ರು, ಚಂದಿದ್ದು. ನೋಡ್ರಿ ಎಷ್ಟು ಚಂದ ಅದ್ರ ಮ್ಯಾಗ ಕೊಡ ಅದು ತೆಗ್ದಾರ. ಖರೆ ಎಲ್ಲನೂ ಹ್ಯಾಂಡ್ಮೇಡ್ ಇತ್ತು, ಒಂದು ಮಷಿನ್ ವರ್ಕ್ದು ಇರ್ಲಾಗಿತ್ತು ಇಲ್ಲಿ. ಎಲ್ಲರೂ ತಪ್ಪಿ ಒಂದೆರಡು ಅಂಗಡಿ ಅಷ್ಟೇ ಇದ್ದು, ಇಲ್ಲಾಂದ್ರೆ ಎಲ್ಲನೂ ಹ್ಯಾಂಡ್ ಮೇಡೆಡ್ ಇದ್ದು. ಸಾಡಿ ಎಷ್ಟು ಖತರ್ನಾಕ್ ಅದಾವೆ ನೋಡ್ರಿ. ಕಲರು ಅಷ್ಟೇ ಯೂನಿಕ್ ಅನ್ಸಕತ್ತಿತ್ತು. ಇವು ಹೋಮ್ ಡೆಕೋರ್ ಐಟಮ್ಸೇ ಇದ್ದು. ಟೋಪಿ, ಆಮೇಲೆ ಬಾಸ್ಕೆಟ್, ಬುಟ್ಟಿ, ಹಳದಿನೂ ಇಟ್ಟಿದ್ರು ಇದ್ರ ಸಂಗಟ ಮಾರಕ್ಕೆ. ಇನ್ನು ಶೇವಟ್ ಇದ್ದಿದ್ದ ನಮ್ಮ ಕೊಲ್ಲಾಪುರದ ಜ್ಯುವೆಲ್ರಿ, ಆಮೇಲೆ ಚಪ್ಪಲ್ ಎಲ್ಲ ಇದ್ದು. ಮಸ್ತ್ ಅನ್ನಿಸ್ತು, ಮನ್ಸಿಗೆ ಖುಷಿ ಆಯಿತು.